ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಪ್ರಧಾನಿ ಮೋದಿಗೆ ದುಬೈನ ಅಬುಧಾಬಿಯಲ್ಲಿ ಅದ್ದೂರಿ ಸ್ವಾಗತ. ಕನ್ನಡ, ತೆಲುಗು, ಮಲಯಾಳಂನಲ್ಲಿ ಭಾಷಣ ಆರಂಭಿಸಿದ ನಮೋ. ಅಹ್ಲಾನ್ ಮೋದಿ ಕಾರ್ಯಕ್ರಮದಲ್ಲಿ ಏಕಕಾಲದಲ್ಲಿ ಒಂದೇ ಮಾತರಂ ಹಾಡಿದ 35,000ಕ್ಕೂ ಅಧಿಕ ಭಾರತೀಯರು. ಭಾರತ ಮತ್ತು ಯುಎಇ ಸ್ನೇಹ ಕೊಂಡಾಡಿದ ಮೋದಿ. ಭಾರತ ಯುಎಇ ಸ್ನೇಹಕ್ಕೆ ಜಿಂದಾಬಾದ್ ಎಂದ ಪ್ರಧಾನಿ. ಅರಬ್ನಲ್ಲೂ ರೂಪೇ ಕಾರ್ಡ್ಗೆ ಚಾಲನೆ. ಇಂದು ದುಬೈನ ಮೊದಲ ಹಿಂದೂ ದೇವಸ್ಥಾನ ಉದ್ಘಾಟಿಸಲಿರುವ ಪ್ರಧಾನಿ. ಯುಎಇಯಲ್ಲಿ ನಿರ್ಮಾಣವಾದ ಮೊದಲ ಕಲ್ಲಿನ ದೇವಸ್ಥಾನ ಲೋಕಾರ್ಪಣೆ. 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿದ 108 ಅಡಿ ಎತ್ತರದ ಸ್ವಾಮಿ ನಾರಾಯಣ ದೇವಾಲಯ. ಲೋಕಸಭಾ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ ತಯಾರಿ. ಇಂದು ಬೆಳಗ್ಗೆ 10 ಗಂಟೆಗೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ. 1 ಅಥವಾ 2 ಹೆಸರುಗಳಿರುವ ಕ್ಷೇತ್ರ ಫೈನಲ್ ಮಾಡಿ ಎಐಸಿಸಿಗೆ ಪಟ್ಟಿ ರವಾನೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಜೆಟ್ ಅಧಿವೇಶನದ ಬಗ್ಗೆ ಮಹತ್ವದ ಚರ್ಚೆ. ಒಗ್ಗಟ್ಟಿನಿಂದ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಎದುರಿಸಲು ಶಾಸಕರಿಗೆ ಸಿಎಂ ಕಿವಿಮಾತು. ಅಕ್ರಮ ಆಸ್ತಿ ಗಳಿಕೆ ಕೇಸನ್ನ ಸರ್ಕಾರವೇ ಹಿಂಪಡೆದ್ರು. ಡಿಕೆಶಿ ವಿರುದ್ಧ ಲೋಕಾಯುಕ್ತ ಎಫ್ಐಆರ್. ಸರ್ಕಾರ ಕೇಸ್ ವಾಪಸ್ ಪಡೆದ ನಂತರವೂ ನೋಟಿಸ್ ಕೊಡ್ತಿರೋದು ಯಾಕೆ ಗೊತ್ತಿಲ್ಲ. ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಎಂದ ಡಿಕೆಶಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಶಾ ಕಾರ್ಯಕರ್ತೆಯರಿಂದ ಅಹೋರಾತ್ರಿ ಧರಣಿ. ಫೆಬ್ರವರಿ 16ರಂದು ಬಜೆಟ್ ಮಂಡನೆಗೂ ಮುನ್ನವೇ ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರಿಂದ ಮುಂದುವರೆದ ಹೋರಾಟ. ಯಾದಗಿರಿಯ ಗಂಗನಾಳ ಗ್ರಾಮದ ಸರ್ಕಾರಿ ಶಾಲೆ ಸಮಸ್ಯೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದನೆ. ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಬಿಸಿಯೂಟ ಸೌಲಭ್ಯ ಸಮಸ್ಯೆ ಬಗ್ಗೆ ಗ್ರಾಮಸ್ಥರಿಂದ ಟ್ವೀಟ್. ಕೂಡಲೇ ಸೌಕರ್ಯ ಒದಗಿಸಲು ಮುಂದಾದ ಜಿಲ್ಲಾಡಳಿತ. ಬೆಂಗಳೂರಿನಿಂದ ಅಯೋಧ್ಯೆ ದರ್ಶನಕ್ಕೆ ಹೊರಟ ಮೊದಲ ವಿಶೇಷ ರೈಲು. ಅಯೋಧ್ಯೆ ಶ್ರೀರಾಮ ದರ್ಶನ ಅಭಿಯಾನದಡಿ 1,450 ಜನರ ಪ್ರವಾಸ. ಸಂಸದ ಪಿಸಿ ಮೋಹನ್ ಪ್ರವಾಸಕ್ಕೆ ಚಾಲನೆ. ಸ್ಯಾಂಡಲ್ವುಡ್ ಹಿರಿಯ ನಟಿ ಹೇಮಾ ಚೌಧರಿಗೆ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ಸಹಾಯ. ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಹೇಮಾ ಚೌಧರಿ ಮನೆಗೆ ನಟ ಭೇಟಿ. ಆರೋಗ್ಯ ತಪಾಸಣೆಗೆ ಎಂದು 5 ಲಕ್ಷ ರೂಪಾಯಿ ಚೆಕ್ ನೀಡಿ ಸಹಾಯ. ಕೊಪ್ಪಳದ ಶಕ್ತಿದೇವತೆ ಹುಲಿಗೆಮ್ಮ ದೇವಸ್ಥಾನದ ಆದಾಯದಲ್ಲಿ ಹೆಚ್ಚಳ. 9 ತಿಂಗಳಲ್ಲಿ ದೇಗುಲದ ಹುಂಡಿಯಲ್ಲಿ 6 ಕೋಟಿಗೂ ಅಧಿಕ ಕಾಣಿಕೆ ಸಂಗ್ರಹ. 3 ವರ್ಷಗಳಲ್ಲಿ ದೇವಿಯ ಹುಂಡಿಯಲ್ಲಿ ಒಟ್ಟು 61.42 ಕೋಟಿ ಸಂಗ್ರಹಣೆ. ಕೊಪ್ಪಳದ ಶತಮಾನದ ಶಾಲೆಗೆ ಭೂಮಾಲೀಕರಿಂದ ತಕರಾರು. ಮುತ್ತಜ್ಜ ಭೂಮಿ ದಾನ ಮಾಡಿದ್ರು, ಮೊಮ್ಮಗನಿಂದ ಕಿರಿಕ್. ಶಿಥಿಲಗೊಂಡ ಶಾಲೆ ಉಳಿಸಿಕೊಡುವಂತೆ ಸರ್ಕಾರಕ್ಕೆ ಗ್ರಾಮಸ್ಥರ ಮನವಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರೈತ ಯುದ್ಧ. ರೈತರನ್ನ ತಡೆಯಲು ಪೊಲೀಸರ ಹರಸಾಹಸ. ಅಶ್ರುವಾಯು ಪ್ರಯೋಗದಿಂದ 60ಕ್ಕೂ ಹೆಚ್ಚು ರೈತರಿಗೆ ಗಾಯ. ರೈತ ಚಳವಳಿ. ದಿಲ್ಲಿ ಮಂದಿಗೆ ಟ್ರಾಫಿಕ್ ಜಾಮ್ ಬಳುವಳಿ. ಪ್ರತಿಭಟನೆಯಿಂದ ಉಂಟಾದ ಸಂಚಾರ ದಟ್ಟಣೆಗೆ ಸುಸ್ತಾದ ದೆಹಲಿ ಮಂದಿ. ದೆಹಲಿ ಗಡಿಯಲ್ಲಿರೋ ಗ್ರಾಮಗಳ ಜನರ ಪರದಾಟ. ರೈತರ ರಣಕಹಳೆ ಹಿನ್ನೆಲೆ ದಿಲ್ಲಿಯ 8 ಪ್ರಮುಖ ಮೆಟ್ರೋ ನಿಲ್ದಾಣಗಳ ಗೇಟ್ ಬಂದ್. ದೆಹಲಿಯಲ್ಲಿ ಭಾರೀ ಭದ್ರತೆ, ಡ್ರೋನ್ಗಳ ಕಣ್ಗಾವಲು. ಪಂಜಾಬ್ಗೆ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ. ಇಂಡಿಗೋ ವಿಮಾನದಲ್ಲಿ ನೀಡಿದ ಸ್ಯಾಂಡ್ವಿಚ್ನಲ್ಲಿ ಸ್ಕ್ರೂ ಪತ್ತೆ.
ಸೋಷಿಯಲ್ ಮೀಡಿಯಾದಲ್ಲಿ ಸ್ಯಾಂಡ್ವಿಚ್ನಲ್ಲಿ ಸ್ಕ್ರೂ ಇರುವ ಚಿತ್ರಗಳನ್ನು ಪೋಸ್ಟ್. ಪ್ರಯಾಣಿಕರಿಗೆ ಉಂಟಾದ ಅನಾನುಕೂಲತೆಗಾಗಿ ವಿಷಾದ ವ್ಯಕ್ತಪಡಿಸಿದ ವಿಮಾನಯಾನ ಸಂಸ್ಥೆ. ವಾರಾಣಸಿಗೆ ಭೇಟಿ ನೀಡಿದ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕಾಶಿ ವಿಶ್ವನಾಥನ ದರ್ಶನ ಪಡೆದು ವಿಶೇಷ ಪೂಜೆ. ವಿವಿಧ ಸ್ಟೇಡಿಯಂ, ಕಾಶಿ ರೋಪ್ವೇಗೆ ಭೇಟಿ ನೀಡಿ ಪರಿಶೀಲನೆ. ಚುನಾವಣೆಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸ್ಪರ್ಧೆ. ಇಂದು ರಾಜಸ್ಥಾನದ ಜೈಪುರದಿಂದ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ತಯಾರಿ. ಸೋನಿಯಾ ಜೊತೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉಪಸ್ಥಿತಿ. ಪಿಎಂ ಸೂರ್ಯಘರ್ ಎಂಬ ಉಚಿತ ವಿದ್ಯುತ್ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ. 300 ಯೂನಿಟ್ವರೆಗೆ ವಿದ್ಯುತ್ ಮಾರಲು ಅವಕಾಶ. ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕ್ರಮ. ಸ್ವಂತ ಮಕ್ಕಳ ಕೈಯಲ್ಲಿ ಭಿಕ್ಷಾಟನೆ ಮಾಡಿಸಿ ಲಕ್ಷಾಧಿಪತಿಯಾದ ಮಹಿಳೆ ಅರೆಸ್ಟ್. 45 ದಿನಗಳಲ್ಲಿ 2,50,000 ಸಂಪಾದನೆ. ಭಿಕ್ಷೆ ದುಡ್ಡಲ್ಲಿ ಗಂಡನಿಗೆ ಬೈಕ್, ಮೊಬೈಲ್ ಕೊಡಿಸಿದ ಪತ್ನಿ. ಪ್ರಧಾನಿ ಮೋದಿ ದುಬೈ ಭೇಟಿ ಹಿನ್ನೆಲೆ ಭಾರತಕ್ಕೆ ಗೌರವ. ದುಬೈನ ಬುರ್ಜ್ ಖಲೀಫಾದಲ್ಲಿ ಮೂಡಿದ ತ್ರಿವರ್ಣ ಧ್ವಜ. ಗೌರವದ ಅತಿಥಿ ಹಾಗೂ ಭಾರತ ಗಣರಾಜ್ಯ ಎಂದು ದುಬೈನ ಕ್ರೌನ್ ಪ್ರಿನ್ಸ್ ಪೋಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.